ಗುರುಲಿಂಗಾಯ ನಮಃ. 15ನೇ ದಿನದ ಈ ಒಂದು ಪ್ರವಚನ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮೆಲ್ಲರಿಗೂ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಇವತ್ತು ರವಿವಾರ ನಾವೇನೋ ಅಂದ್ಕೊಂಡ್ವಿ, ಅದೇನೋ ಆಗಿಬಿಡುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಕಲಾವಿದರು ಜೀವನ್ ಸಾಬ್ ಪಿನ್ನಾಳವರು ನಮ್ಮ ಕೊಪ್ಪಳ ಜಿಲ್ಲೆದವರೇ. ಈಗ ಕರ್ನಾಟಕದಾದ್ಯಂತ ಅಷ್ಟೇ ಅಲ್ಲದೆ ವಿದೇಶದಲ್ಲಿಯೂ ಕೂಡ ಜನಪದ ಸಾಹಿತ್ಯವನ್ನು ಬಿತ್ತಿ ಬೆಳೆದು ಬಂದವರು ಮತ್ತು ಜನಪದರು ಕಂಡ ಬಸವಣ್ಣ, ಜನಪದರು ಹೇಗೆ ಬಸವಣ್ಣನವರನ್ನು ಕುರಿತು ಹೇಳಿದರು ಅದನ್ನು ಬಹಳ ಚೆನ್ನಾಗಿ ಹಾಡಬಲ್ಲವರು. ಆನೆಗುಂದಿ ಉತ್ಸವದಲ್ಲಿ ಅವರು ಅದನ್ನೇ ಪ್ರದರ್ಶನ ಮಾಡಿದರು, ಆ ಹಾಡನ್ನೇ ಹಾಡಿದರು. ತಾವು ಯೂಟ್ಯೂಬ್ದಲ್ಲಿ ಕೂಡ ಅದನ್ನು ಗಮನಿಸ್ಬೋದು. ಹಾಗಾಗಿ ಅವರು ಬಂದಿದ್ದಾರೆ, ಅವರಿಗೆ ಹೃದಯಪೂರ್ವಕವಾದ ಶರಣಾರ್ಥಿ ಸ್ವಾಗತ ಕೋರ್ತಾ ನಮ್ಮ ಹಿರಿಯರಾದಂಥ ನೀಲಕಂಠಪ್ಪ ಅಪ್ಪವರವ್ರಿಗೆ ಗೌರವಾರ್ಪಣೆ ಮಾಡಬೇಕಂತ ಅವ್ರಿಗೆ ಕೇಳ್ಕೊತಾರೆ. ಅವ್ರಿಗೆ ಹಾರ ಹಾಕಿ ಸ್ವಲ್ಪ ಗೌರವಾರ್ಪಣೆ ಅವ್ರು ಇಟ್ಕೊಂಡು ಶರಣಾರ್ಥಿ. ಹಲೋ, ಸ್ವಲ್ಪ ಬೇಸ್ ಮಾಡಿ. ಎಲ್ರಿಗೂ ನಮಸ್ಕಾರ. ಸರ್ವರಿಗೂ ಶರಣಾರ್ಥಿಗಳು. ಸಭಿಕರೇ, ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ತಮ್ಮೆಲ್ಲರಿಗೂ ಪ್ರವಚನವನ್ನು ದಯಪಾಲಿಸಿದ ಪರಮ ಪೂಜ್ಯ ಮಲ್ಲಿಕಾರ್ಜುನ್ ದೇವರ ಪಾದಗಳಿಗೆ ಶರಣೆಂದು ಬಹಳ ಅಕ್ಕರೆ ಅಭಿಮಾನದಿಂದ ವಿಶ್ವಗುರು ಶ್ರೀ ಬಸವೇಶ್ವರರ ಟ್ರಸ್ಟ್ ಕೊಪ್ಪಳರವರ ಒಂದು ಶರಣ ಬಂಧುಗಳಾಗಿರ್ತಕ್ಕಂಥ ಶಿವಕುಮಾರ್ ಕುಕ್ನೂರ್ ಮತ್ತು ರಾಜೇಶ್ ರವರು, ಅವರೆಲ್ಲ ಹಿರಿಯ ಶರಣ ಬಂಧುಗಳು ಬಹಳ ಆತ್ಮೀಯ ಅಭಿಮಾನದಿಂದ ಜನಪದರು ಕಂಡಂತೆ ಬಸವಣ್ಣ ಎನ್ನುವ ವಿಷಯ ಹಂದರವನ್ನು ತಮ್ಮೊಟ್ಟಿಗೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದೊಂದು ಅತ್ಯುತ್ತಮವಾದ ಸದಾವಕಾಶ ಎನ್ನುವುದನ್ನು ನಾನು ಭಾವಿಸಿಕೊಂಡು ಈ ವಿಚಾರ ಹಂದರವನ್ನು ತಮ್ಮ ಅಕ್ಷರ ಟಿವಿಯ ವಾಹಿನಿಯ ಮೂಲಕ ಎಲ್ಲ ಕಡೆಗೆ ಪಸರಿಸ್ತಕ್ಕಂಥ ಪತ್ರಕರ್ತ ಮಾಧ್ಯಮದ ಬಂಧುಗಳಾಗಿರುವ ಮಂಜುನಾಥ್ ಗೊಂಡ್ಬಾಳ್ ಅವರ ಆದಿಯಾಗಿ ಇಲ್ಲಿರುವ ಎಲ್ಲ ಹಿರಿಯ ಶರಣ ಬಂಧುಗಳಿಗೆ ಡಾಕ್ಟರ್ ಜೀವನ್ ಸಾಬ್ ಪಿನ್ನಾಳನ ಶರಣಾರ್ಥಿಯನ್ನು ಹಂಚಿಕೊಂಡು ಕೆಲವು ವಿಚಾರಗಳನ್ನು ನಾನು ತಮ್ಮೊಟ್ಟಿಗೆ ಸಾದರಪಡಿಸ್ತಾ ಇದ್ದೇನೆ. ಕಲಾವಿದರಿದ್ದೀರಿ ಶಕುಂತಲ ಬೆನ್ನಾಳ್ ಮತ್ತು ಕುಮಾರ್ ದೊಡ್ಡಮನಿಯವರು. ಮಹನೀಯರೇ, ಜನಪದ ಸಾಹಿತ್ಯದಲ್ಲಿ ಜನಪದರಲ್ಲೂ ಈ ಶರಣರನ್ನು ಯಾವ ರೀತಿ ಪರಿಭಾವಿಸಿದರು ಎನ್ನುವ ಒಂದು ಬಹುದೊಡ್ಡ ವಿಚಾರ ಚಿಂತನೆ ಬಹುಶಃ ಅದು ಹೊಸದೇನಲ್ಲ. ಜನಪದ ಜಾನಪದ ಬಹಳ ಭಿನ್ನವಾಗಿರ್ತಕ್ಕಂಥ ಆಲೋಚನೆಗಳು. ಜಾನಪದ ಎಲ್ಲವನ್ನ ಒಳಗೊಂಡಿರುವ ಒಂದು ಪರಿಭಾವ, ಜನಪದ ಒಂದು ಸೀಮಿತವಾದ ಒಂದು ಭಾವ. ಜನಪದ ಹಾಡುಗಳು, ಜನಪದ ಮಾತು, ಜನಪದ ಉಡುಗೆ, ಜನಪದ ಊಟ, ಜನಪದ ವೈದ್ಯ ಪದ್ಧತಿ, ಜನಪದದ ನೃತ್ಯಗಳು ಇವೆಲ್ಲವನ್ನು ಒಳಗೊಂಡಿರ್ತಕ್ಕಂಥ ಜನಪದರ ಬದುಕನ್ನು ಒಳಗೊಂಡಿರುವ ಒಂದು ವಿಶಾಲವಾದ ಭಾವ ಅದು ಜಾನಪದ. ಇಂಥ ಜನಪದರು ಕಂಡುಂಡ ಅನುಭವಗಳಿದಾವಲ್ಲ, ಅದು ಸರ್ವವ್ಯಾಪಿಯಾಗಿರ್ತಕ್ಕಂಥದ್ದು, ಸಕಾಲಿಕವಾದ ಸತ್ಯವನ್ನು ಒಳಗೊಂಡಿರುವ ಚಿಂತನೆಗಳು. ಬಹುಶಃ ನನಗನ್ಸುತ್ತೆ ಅಣ್ಣ ಬಸವಣ್ಣ ಈ ಜನಪದರ ಭಾಷೆಯಲ್ಲೇ ವಚನಗಳನ್ನು ನೀಡಿ ಹೆಚ್ಚು ಪ್ರಚಾರವಾಗಲು, ಹೆಚ್ಚು ಜನರನ್ನು ತಲುಪುವಲ್ಲಿ ಅವರ ಚಿಂತನೆಗಳು ಜನಪದದ ಭಾಷೆಯನ್ನು ಆಯ್ದುಕೊಂಡರು ಅನ್ನೋದನ್ನು ಬಹಳ ಹೆಮ್ಮೆ ಮತ್ತು ಅಭಿಮಾನದಿಂದ ನಾನು ಪರಿಭಾವಿಸಿದ. ಜನಪದರು ಯಾವ ವಿಶ್ವವಿದ್ಯಾಲಯದಲ್ಲಿ ಓದೋರಲ್ಲ, MA ಡಿಗ್ರಿ ಮಾಡಿದವರಲ್ಲ,
ಆದರೆ ತಮ್ಮ ಬದುಕಿನ ಅನುಭವಗಳನ್ನು ಕಂಡದ್ದನ್ನು ಕಂಡ ಹಾಗೆ ಅಭಿವ್ಯಕ್ತಿಸದೆ ಬಿಟ್ಟವರಲ್ಲ. ಹಾಗಾಗಿ ಇಂಥ ಜನಪದ ಸಾಹಿತ್ಯ ಇದೆಯಲ್ಲ, ಅದು ಬಹಳ ಕನ್ನಡ ಸಾಹಿತ್ಯದ ಬಹಳ ಶ್ರೇಷ್ಠವಾದ ಈ ನೆಲದ ಅಸ್ಮಿಯತೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಅದಕ್ಕೆ BMC ಅವರು ಒಂದು ಕಡೆ ಹೇಳ್ತಾರೆ, ಜನವಾಣಿ ಬೇರುವಾದರೆ ಕವಿವಾಣಿ ಹೂವು ಎನ್ನುವ ಮಾತನ್ನ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಕಣ್ಣಾಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು, ನಮ್ಮಯ್ಯ ಹಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ಜೋಕೆ ಜೋಕೆ ಎನ್ನುವ ಒಂದು ದೊಡ್ಡ ಜೀವನದ ಸಂದೇಶವನ್ನು ಕೊಟ್ಟು ಹೋದವರು ನಮ್ಮ ಜನಪದರು. ಹಾಗಾಗಿ ಇಂಥ ಜನಪದರು ಕಲ್ಯಾಣ ಕ್ರಾಂತಿಯ ಈ ನಾಡಿನ ಬಹುದೊಡ್ಡ, ಈ ಜಗತ್ತಿಗೆ ದೊಡ್ಡ ನಾಯಕತ್ವವನ್ನು ಒದಗಿಸಿದ ಅಣ್ಣ ಬಸವಣ್ಣನ ಬಗ್ಗೆ ತಮ್ಮದೇ ಆದ ಚಿಂತನೆಗಳನ್ನು, ತಮ್ಮದೇ ಆದ ಯೋಚನೆಗಳನ್ನು ಅವರು ಹಂಚ್ತಾ ಹೋಗ್ತಾರೆ. ಆತ್ಮೀಯರೇ, ಜನಪದರ ಭಾಷೆ, ಜನಪದರ ಭಾವ ಅದು ತುಂಬ ಅರ್ಥೈಸಿಕೊಳ್ಳುವಲ್ಲಿ ಕಠಿಣವೇನಲ್ಲ, ತುಂಬ ಸರಳವಾಗಿ ಕಲ್ಲು ಕೊಟ್ಟವಳಿಗೆ ಎಲ್ಲ ಭಾಗ್ಯವ ಬರಲಿ, ಪಲ್ಲಕ್ಕಿ ಮೇಲೆ ಮಗ ಬರಲಿ, ಈ ಮನೆಗೆ ಮಲ್ಲಿಗೆ ಮುಡಿತಕ್ಕಂಥ ಸೊಸೆ ಬರಲಿ ಎನ್ನುವ ಭಾವ ಆಕೆಯದು. ಬಂಗಾರ ಕೊಟ್ಟಿಲ್ಲ, ಬೆಳ್ಳಿ ಕೊಟ್ಟಿಲ್ಲ, ವಜ್ರ ಕೊಟ್ಟಿಲ್ಲ, ವೈಡೇರೆ ಕೊಟ್ಟಿಲ್ಲ, ಬೀಸಾಕ ಕಲ್ಲು ಕೊಟ್ಟ ತಾಯಿಗೆ ಎಲ್ಲ ಭಾಗ್ಯ ಬರಲಿ ಅಂತ ಹಾರೈಸಿ ಹಾಡುವ ಒಂದು ಔದಾರತೆಯ ಭಾವ ಜನಪದರದ್ದು ಬಂಧುಗಳು. ಹಾಗಾಗಿ ಇಂಥ ಜನಪದ ತಾಯಿ, ಇಂಥ ಜನಪದರು ಕಲ್ಯಾಣ ಕ್ರಾಂತಿಯ ಬಸವಣ್ಣನನ್ನ ಅತ್ಯಂತ ವಿನಮ್ರ ರೀತಿಯಲ್ಲಿ ಸ್ಮರಿಸ್ತಾ ಹೋಗ್ತಾರೆ. ಒಬ್ಬ ಹಾಡುಗಾರತೆ ಹೇಳ್ತಾಳೆ, ಎಷ್ಟು ಚಂದ ಹೇಳ್ತಾಳೆ ಅಂತಂದ್ರ, ಹಸುವಿಗೆ ಅಂಬಲಿ ಮದ್ದು ಬಿಸಿಲಿಗೆ ಕೊಡೆ ಮದ್ದು, ಹಸುವಿಗೆ ಅಂಬಲಿ ಮದ್ದು ಬಿಸಿಲಿಗೆ ಕೊಡೆ ಮದ್ದು, ಈ ನೆಲಕ್ಕೆ ಬಸವಣ್ಣ ಮದ್ದು, ಈ ನೆಲಕ್ಕೆ ಬಸವಣ್ಣ ಮದ್ದು. ಬಹುಶಃ ಅದನ್ನು ನಾವು ಮುಂದುವರೆದ ಭಾವವನ್ನು ಪರಿಭಾವಿಸ್ತಾ ಹೋದರೆ ಸಮಕಾಲೀನ ತಲ್ಲಣಗಳಿಗೆ ಬಸವ ವಿಚಾರಧಾರೆ ಮದ್ದು ಅನ್ನೋದನ್ನು ನಾವು ಭಾವಿಸ್ಕೊಳ್ಬೇಕಾಗುತ್ತೆ ಆತ್ಮೀಯರೇ. ಹಾಗಾಗಿ ಒಬ್ಬ ತಾಯಿ ಕಟ್ಟಿ ಹಾಡುವ ಹಾಕಿ ಹೇಳ್ತಾಳೆ, ಕಟ್ಟಿ ಹಾಡ್ತಾಳೆ, ತಾಯಿ ಕಟ್ಟಿದ ಬುತ್ತಿ ತರತರದ ಯಾಲಕ್ಕಿ, ಜಲಧಾರೆ ನನ್ನ ಹಡದವ ನೀ ಕಟ್ಟಿದ ಬುತ್ತಿಯನ್ನ ಬಿಚ್ಚುಂಡಿನ ಭೀಮಾ ತೀರದ ಮೇಲೆ ಅಂತ ಹೇಳ್ತಾರೆ. ಜನಪದರ ಕಟ್ಟಿಕೊಟ್ಟ ಬುತ್ತಿ ನಮ್ಮ ಹಿರಿಯರು ನಮಗಾಗಿ ಮಾಡಿಕೊಟ್ಟಿರ್ತಕ್ಕಂಥ ಒಂದು ದೊಡ್ಡ ಆಸ್ತಿ ಅಂದ್ರೆ ಜನಪದ ನುಡಿಗಳು. ಅಂತ ಜನಪದರ ಬದುಕು ಬಹಳ ಶ್ರೀಮಂತವಾಗಿತ್ತು. ಅವರು ಯಾವುದಕ್ಕೂ ವ್ಯಥೆ ಪಡಲಿಲ್ಲ, ಯಾವುದಕ್ಕೂ ಸಂಕಟ ಪಡಲಿಲ್ಲ. ನಾವು ಈಗಲೂ ಜನಪದರ ಅಂದ್ರೆ ಜನರು, ನಾವು ಹಳೆಯ ಜನರನ್ನ ಹೋಗಿ ಹಳ್ಳಿಯಾಗ ಭೇಟಿಯಾಗಲಿ, ಅಜ್ಜಿ ನೀನು ಹೇಗಿದಿ ಅಂದ್ರೆ ಗಂಡ ಹೋಗಿ 30 ವರ್ಷ ಆಗಿರುತ್ತೆ, ಆಕೆಗೆ ಒಂದೊತ್ತಿನ ಊಟಕ್ಕೂ ಕಷ್ಟ ಇರುತ್ತೆ, ಆಕೆ ಎಷ್ಟು ಭಾವ ತುಂಬಿ ಹೇಳ್ತಾಳಂದ್ರೆ ನನಗೇನಾಗೈತಿ ದಾಡಿ ಭಾಳ ಸುಖವಾಗಿದ್ದೀನಿ ಅಂತ ಹೇಳ್ತಾರೆ. ಆದರೆ ನಮ್ಗೆ 50,000 ಸಂಬಳ, ಕಾರು, ಬಂಗ್ಲೆ, ಆಸ್ತಿ, ಅಂತಸ್ತು ಎಲ್ಲ ಇದ್ರು ನೀನು ಹೆಂಗಿದಿ ಅಂದ್ರೆ ಏನು ಹೇಳಿ ಭಾಳ ಕಷ್ಟ ಐತಿ ಅಮ್ಮ ಅನ್ನುವ ಭಾವ ನಮ್ದಾಗಿರುತ್ತೆ ಬಂಧುಗಳು. ಹಾಗಾಗಿ ಬಹುಶಃ ಅವತ್ತಿನ ಜನಪದರ ಮೇಲೆ ಶರಣರ ಚಿಂತನೆಗಳು, ಅಲ್ಲಮ ಪ್ರಭು, ಅಕ್ಕಮಾದೇವಿ, ಬಸವಣ್ಣ, ಚನ್ನಬಸವಣ್ಣ, ಆಯ್ದಕ್ಕಿಲ್ಲಕ್ಕಮ್ಮ, ಇಂಥ ಅನೇಕ ಶರಣರ ಒಂದು ವಚನಗಳು ಪ್ರಭಾವ ಬೀರಿದ್ದು ಕೂಡ ಸುಳ್ಳಲ್ಲ. ಹಾಗಾಗಿ ಜನಪದರು ವಚನಕಾರರ ಮೇಲೆ, ವಚನಕಾರರು ಜನಪದರ ಮೇಲೆ ಬಿಂಬ ಪ್ರತಿಬಿಂಬದಂತೆ ಒಬ್ಬರನ್ನೊಬ್ಬರು ಪರಿಭಾವಿಸಿದರು. ಹಾಗಾಗಿ ಆ ಭಾಷೆಯಲ್ಲಿ ಅವರು ಬಹಳ ಅದ್ಭುತವಾದ ಸಾಹಿತ್ಯವನ್ನು ಕಟ್ಟಿಕೊಟ್ಟರು ಬಂಧುಗಳೇ. ಅದಕ್ಕೆ ಒಬ್ಬ ಹೆಣ್ಣು ಮಗಳು ಹಾಡ್ತಾಳೆ ಅಂದ್ರೆ ವೈಚಾರಿಕ ಪ್ರಜ್ಞೆಯನ್ನ ಜನಪದರು, ಈ ಭಾಗದ ಒಬ್ಬ ತಾಯಿ ಬಸವಣ್ಣನ ಬಗ್ಗೆ ಜನಪದರ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ, ನಾವು ಅಂದ್ರೆ ಬಹಳ ವಿದ್ವತ್ತು ಇರ್ತಕ್ಕಂಥವ್ರು, ಬಹಳಷ್ಟು ದರ್ಶನವನ್ನು ಪಡೆದಿರ್ತಕ್ಕಂಥ ಅನೇಕರು ನಾವು ಬಸವಣ್ಣನ ಬಗ್ಗೆ ಮಾತಾಡ್ತಾ ಹೋಗಿದ್ದೀವಿ. ಆದರೆ ಅಕ್ಷರ ಬಾರದಿರುವ ತಾಯಿಯಂದಿರು ಜನಪದರು ಬಸವಣ್ಣನ ಬಗ್ಗೆ ಬಹಳ ಚೆನ್ನಾಗಿ ಪರಿಭಾವಿಸ್ತಾರೆ. ಅಂದ್ರೆ ವರ್ಗಮೂಲ ಸಮಾಜವನ್ನ ಧಿಕ್ಕರಿಸಿದ ಬಸವಣ್ಣ, ಅಂದ್ರೆ ಜಾತಿ ಮೂಲ ಸಮಾಜವನ್ನ ಧಿಕ್ಕರಿಸಿ ಸಮ ಸಮಾಜದ ಕನಸನ್ನ ಕಂಡಿರ್ತಕ್ಕಂಥ ಬಸವಣ್ಣ ಈ ಸಮಾಜದ ಮೇಲೆ ಒಳ್ಳೆಯ ಕಲ್ಯಾಣದ ನಾಡನ್ನು ಕಟ್ಟಬೇಕು ಅಂತಕ್ಕಂಥ ಕನಸನ್ನ ಕಂಡಿರ್ತಕ್ಕಂಥ ಒಬ್ಬ ಮಹಾನ್ ದೊಡ್ಡ ಕನಸುಗಾರ. ದಾಸೋಹ ಎನ್ನುವ ಪರಿಕಲ್ಪನೆಯನ್ನ ಜಗತ್ತಿಗೆ ಕೊಟ್ಟ ಮಹಾನ್ ದಾಸೋಹಿ ಅಣ್ಣ ಬಸವಣ್ಣ. ಪ್ರಜಾಪ್ರಭುತ್ವದ ಮೂಲಕ ಈ ಜಗತ್ತಿನ ಬಹುದೊಡ್ಡ ಒಂದು ಕೊಡುಗೆಯನ್ನು ಕೊಟ್ಟ ಆತ ಅಣ್ಣ ಬಸವಣ್ಣ. ಅನುಭವ ಮಂಟಪದ ಮೂಲಕ ಲಿಂಗ ಸಮಾನತೆಯನ್ನು ಸಾರಿರ್ತಕ್ಕಂಥ ಮಹಾನ್ ಚೇತನ ಅಣ್ಣ ಬಸವಣ್ಣ. ಇಂಥ ಅಣ್ಣ ಬಸವಣ್ಣನ ಬಗ್ಗೆ ಜನಪದರು ಏನ್ ಕಟ್ಟಿ ಹಾಡ್ತಾರೆ ಅಂತ ತಾಯಿ ಹೇಳ್ತಾಳ, ಮಲ್ಲಿಗೆ ಇದ್ದಾರ ಮುಳ್ಳ್ಯಾಕ ಮುಡಿಯಲಿ, ಮಲ್ಲಿಗೆ ಇದ್ದಾರ ಮುಳ್ಳ್ಯಾಕ ಮುಡಿಯಲಿ, ಕಲ್ಯಾಣದಾಗ ಬಸವಣ್ಣ, ಕಲ್ಯಾಣದಾಗ ಬಸವಣ್ಣ ಇದ್ದಾರ, ಕಲ್ಲಿಗೆ
ಯಾಕ ಕೈಯ ಮುಗಿಯಲಿ. ನೋಡಿ, ಏನೂ ಬಾರದೇ ಇರುವ ತಾಯಿಯ ಮೇಲೆ ಬಸವಣ್ಣ ಬೀರಿದ ಪ್ರಭಾವ ನಾವಿಲ್ಲಿಗ ಪರಿಭಾವಿಸಬೇಕಾಗುತ್ತೆ. ವೈಚಾರಿಕ ಪ್ರಜ್ಞೆಯನ್ನ ಅವತ್ತಿನ ಜನಪದರ ಮೆರೆದರು ಅಂತಕ್ಕಂಥ. ಕರುಣೆ ಬಂದರೆ ಕಾಯೋ, ಮರಣ ಬಂದರೆ ವಯ್ಯೋ, ಕರುಣೆ ಬಂದರೆ ಕಾಯೋ, ಮರಣ ಬಂದರೆ ವಯ್ಯೋ, ಕಲ್ಯಾಣ ಕರುಣೆ ಬಸವಣ್ಣ, ಕಲ್ಯಾಣದ ಕರುಣೆ ಬಸವಣ್ಣ, ಸದ್ಗುರುವೇ ಕಡೆತನಕ ಕಾಯೋ ಅಭಿಮಾನ. ಶರಣರ ಬದುಕನ್ನ ಮರಣದಲ್ಲೇ ನೋಡು, ಮರಣವೇ ಮಹಾನಾಮಿ ಅಂತ ಭಾವಿಸಿರ್ತಕ್ಕಂಥ ಶರಣರು. ಅದಕ್ಕೆ ತಾಯಿ ಹೇಳ್ತಾಳ, ಬಸವಣ್ಣ ನೀನೇ ನನಗೆ ಗುರು, ನೀನೇ ನನಗೆ ಸದ್ಗುರು, ಅದಕ್ಕೆ ನೀನು ನನ್ನನ್ನು ಕಾಯೋ, ಮರಣ ಬಂದರೆ ಒಯ್ಯೋ, ಕಡೆತನಕ್ಕೂ ಕಾಯೋ ಅಭಿಮಾನ ಅಂತಕ್ಕಂಥ ಒಂದು ನಿಷ್ಠೆಯನ್ನ ಬಸವಣ್ಣನ ಬಗ್ಗೆ ತಾಯಿ ಬಹಳ ಚಂದ ಅಭಿವ್ಯಕ್ತಿಸ್ತಾ ಹೋಗ್ತಾಳೆ. ಆತ್ಮೇರೆ ಜನಪದರು ತ್ರಿಪದಿ ಮೂಲಕ, ಹಾಡಿನ ಮೂಲಕ, ಗಿಗಿ ಪದದ ಮೂಲಕ, ಲಾವಣಿ ಪದದ ಮೂಲಕ ಬಹಳ ಚೆನ್ನಾಗಿ ಕಟ್ಟಿ ಹಾಡಿದ್ರು. ಎಷ್ಟು ಚೆನ್ನಾಗಿ ಶರಣೆಂಬೆ ಗುರುವಿಗೆ ಶರಣೆಂಬೆ ಶಿವನಿಗೆ, ಶರಣೆಂಬೆ ಗುರುವಿಗೆ ಶರಣೆಂಬೆ ಶಿವನಿಗೆ, ಶರಣೆಂಬೆ ಶಿವನ ಮಡದಿಗೆ, ಶರಣೆಂಬೆ ಶಿವನ ಮಡದಿಗೆ, ಸದ್ಗುರುವೇ ಶರಣೆಂಬೆ ಕಲ್ಯಾಣದ ಬಸವಣ್ಣನಿಗೆ, ಶರಣೆಂಬೆ ಕಲ್ಯಾಣದ ಬಸವನಿಗೆ. ಒಬ್ಬ ಗಿಗಿಪದ ಹಾಡ್ತಕ್ಕಂಥ ಹಾಡ್ಗಾರ ಬಹಳ ಚೆನ್ನಾಗಿ ಹೇಳ್ತಾನ, ಮೊದಲಿಗೆ ಅಲ್ಲಮ್ಮ ಪ್ರಭುವಿಗೆ ಶರಣಯ್ಯ, ಇಲ್ಲಿ ಕುಡಿಕೊಂತ ಮಂದಿಗೆಲ್ಲ ನನ್ನ ನಮನ, ಇಲ್ಲಿ ನೆದರುವಂತ ಜನಗಳಿಗೆ ನನ್ನ ನಮನ, ಸತ್ಯದಿಂದ ಹೋರಾಡಿ ಸ್ವತಂತ್ರ ತಂದು ಕೊಟ್ಟ ಮಹಾತ್ಮ ಗಾಂಧಿಗೆ ನನ್ನ ನಮನ, ಮಹಾತ್ಮ ಗಾಂಧಿಗೆ ನನ್ನ ನಮನ, ಹರಿಗೀಯಗ ಗಾಗಿಯಗ ಗೀಯಗೀಯಗ. ಏ ಕುಡಿಬ್ಯಾಡ್ರೋಣ ತಮ್ಮ ಕಿವಿ ಮಾತ ಹೇಳ್ತೀನಿ, ಕುಡಿಯೋದ್ರಿಂದ ಬಾಳಿನಾಗ ಬಲು ಬೇಸರ, ದುಡ್ದು ರೊಕ್ಕನೆಲ್ಲ ನಾವು ಕುಡ್ತಕ್ಕಾಗಿ ಸುರಿಬೇಡ್ರಿ, ನಾನು ಹೇಳಿದ ಮಾತು ಜಪ್ತಿಗಿರ್ಲಿ ನಮಸ್ಕಾರ, ನಾನು ಹೇಳಿದ ಮಾತು ಜಪ್ತಿಗಿರ್ಲಿ ನಮಸ್ಕಾರ, ಹರಿಗೀಯಗ ಗಾಗಿಯಗ ಗೀಯಗೀಯಗ. ಸೊಸಿ ಇದ್ದಾರ ಸೊಸಿ ಇದ್ದಾರ ಸೊಸಿ ಇದ್ದಾರ ಇರಬೇಕು ಎಂತಾಕಿ, ಆ ಹೇಮ್ರೆಡ್ಡಿ ಮಲ್ಲಮ್ಮನಂತಾಕಿ, ಸೊಸಿ ಇದ್ದಾರ ಸೊಸಿ ಇದ್ದಾರ, ಗುರು ಇದ್ದಾರ ಇರಬೇಕು ಎಂತವರು, ಗುರು ಇದ್ದಾರ ಇರಬೇಕು ಎಂತವರು, ಭಕ್ತಿ ಭಂಡಾರಿ ಬಸವಣ್ಣನಂತವರು, ಗುರು ಇದ್ದಾರ ಗುರು ಇದ್ದಾರ, ಅಕ್ಕ ಇದ್ದಾರ ಇರಬೇಕು ಎಂತಾಕಿ, ಆ ಅಕ್ಕ ಮಾದೇವಿ ಎಂತಾಕಿ, ಅಕ್ಕನಿದ್ದಾರ 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 ಅಕ್ಕನಿದ್ದಾರ, ಅಣ್ಣನಿದ್ದಾರ ಇರಬೇಕು ಎಂತವರು ಎಂತವರು, ಆ ಅಲ್ಲಮ್ಮ ಪ್ರಭುವಿನಂತವರು, ಅಣ್ಣನಿದ್ದಾರ 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 ಅಣ್ಣನಿದ್ದಾರ, ಅರಿಗೀಯಗ ಗಾಗಿಯಗ ಗೀಯಗೀಯಗ. ಈ ರೀತಿ ಒಂದೊಂದು ಬೀಸುವಾಗ, ಕಳೆ ತೆಗೆಯುವಾಗ, ಕುಟ್ಟುವಾಗ, ಹಂತಿ ಹೊಡೆಯುವಾಗ, ರಾಶಿ ಮಾಡುವಾಗ ಅವರೆಲ್ಲರೂ ಸಾಂದರ್ಭಿಕವಾಗಿ ಬಸವಣ್ಣನ ಕುರಿತು ಪದಕಟ್ಟಿ ಹಾಡ್ತಾರೆ ಬಂಧುಗಳೇ. ಅದಕ್ಕೆ ನನಗನ್ಸುತ್ತೆ ಅಕ್ಷರ ಬಾರದಿರುವ ಒಬ್ಬ ಹೆಣ್ಣು ಮಗಳು ಕಟ್ಟಿ ಹಾಡುವ ಒಂದು ಜನಪದ ತ್ರಿಪದಿ ಇದೆಯಲ್ಲ, ಬಹುಶಃ ಕಲ್ಯಾಣ ಕ್ರಾಂತಿಯ ಬಸವಣ್ಣನ ಬಗ್ಗೆ, ಸಮಾಜದ ಕನಸುಗಾರ ಬಸವಣ್ಣನ ಬಗ್ಗೆ ಅದ್ಭುತವಾದ ಚಿತ್ರಣವನ್ನು ಕಟ್ಟಿಕೊಡ್ತಾ ಹೋಗುತ್ತೆ. ದೊಡ್ಡ ದೊಡ್ಡ ವಿದ್ವಾಂಸರು ಕಟ್ಟಿಕೊಡುವ ಒಂದು ದೊಡ್ಡ ಗ್ರಂಥಗಳಿಗಿಂತಲೂ ಒಬ್ಬ ತಾಯಿ ಕಟ್ಟಿ ಹಾಡದ ಪದ್ಯ ఎంత ಚೆನ್ನಾಗಿ ಹೇಳ್ತಾಳೆ ಆಕಿ. ಎಷ್ಟು ಚಂದ ಹೇಳ್ತಾಳ ಅಂದ್ರೆ ಆಕೆ ತಾಯಿ ಹೇಳ್ತಾಳ, ಬಹಳ ಚಂದ ಬಸವಣ್ಣನ ಬಗ್ಗೆ ಹೇಳ್ತಾರ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣದ ಬಸವಯ್ಯ, ಎಲ್ಲ ಬಲ್ಲಿದನಣ್ಣ ಕಲ್ಯಾಣದ ಬಸವಣ್ಣ, ಚೆಲ್ಲಿದನು ತಂದು ಶಿವ ಬೆಳಕು, ಚೆಲ್ಲಿದನು ತಂದು ಶಿವ ಬೆಳಕು, ನಾಡೊಳಗ ಸೊಲ್ಲೆತ್ತಿ ಜನವು ಹಾಡುವರು, ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ, ಬಸವ ಭಕ್ತಿಯ ಬೀಜ ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ, ಬಸವ ಕಾಯಕದ ಗುರು ಬೀಜ, ಹೊಸ ಮತಕ್ಕೆ ಬಸವ ಓಂಕಾರ ಶಿವನಾಮ, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ, ಕಾಯಕವ ಕಲಿಸುವುದಕ್ಕೆ ನಾಯಕನು ಬಸವಣ್ಣ, ಬಸವಣ್ಣ ನಿಮ್ಮ ಹೆಸರು ಅಮರಾತೋ, ಬಸವಣ್ಣ ನಿಮ್ಮ ಹೆಸರು ಅಮರಾತೋ, ಜಗಕ್ಕೆಲ್ಲ ಬಸವ ಕಲ್ಯಾಣ ಹೆಸರಾತೋ, ಎಲ್ಲ ದಿಕ್ಕಿನ ಗಾಳಿ ನಿಲ್ಲದಲೇ ಬೀಶಾವ, ಕಲ್ಯಾಣದ ಗಾಳಿ ಬಲುಗಾಳಿ, ಕಲ್ಯಾಣದ ಗಾಳಿ ಬಲುಗಾಳಿ ಬೀಸಿದರ ಎಲ್ಲಾರು ಕ್ಯಾರು ಶಿವನುಡಿಯ, ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು,
ಈ ಜಗತ್ತಿನ ಬಹುದೊಡ್ಡ ದಾಸೋಹಿ ಅಣ್ಣ ಬಸವಣ್ಣ. ಅದಕ್ಕೆ ತಾಯಿ ಹೇಳ್ತಾಳ, ಅಣ್ಣ ದಾಸೋಹಿ ಬಸವಣ್ಣ ದಾಸೋಹ ಕಲಿಸಿದನು ದೇಶ ದೇಶಲ್ಲ ಹೇಳುತ್ತಲಿ, ದೇಶ ದೇಶಲ್ಲ ಹೇಳುತ್ತಲಿ ಹೊಸ ಮಾತು ಮಾಸಿದವು ವೇದ ಹುಸಿಯೆಂದು, ಮಾಸಿದವು ವೇದ ಹುಸಿಯೆಂದು. ಶರಣರ ನೆನದಾರ ಸರಗಿಯ ಮುಡಿದಾಂಗ, ಶರಣರ ನೆನದಾರ ಸರಗಿಯ ಒಟ್ಟಾಂಗ, ಅರಳು ಮಲ್ಲಿಗೆ ಮುಡಿದಾಂಗ, ಅರಳು ಮಲ್ಲಿಗೆ ಮುಡಿದಾಂಗ. ನಾವೆಲ್ಲರೂ ಕಲ್ಯಾಣದ ಶರಣರ ನೆನೆಯೋಣ, ಕಲ್ಯಾಣದ ಶರಣರ ನೆನೆಯೋಣ. ಎಲ್ಲ ಬಲ್ಲಿದನಯ್ಯ ಕಲ್ಯಾಣದ ಬಸವಯ್ಯ, ಎಲ್ಲ ಬಲ್ಲಿದನಣ್ಣ ಕಲ್ಯಾಣದ ಬಸವಣ್ಣ. ಚೆಲ್ಲಿದನು ತಂದು ಶಿವ ಬೆಳಕು, ಚೆಲ್ಲಿದನು ತಂದು ಶಿವ ಬೆಳಕು. ನಾಡೊಳಗ ಸೊಲ್ಲೆತ್ತಿ ಜನವು ಹಾಡುವರು, ಸೊಲ್ಲೆತ್ತಿ ಜನವು ಹಾಡುವರು. ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ. ಎಂತ ಪದವನ್ನು ಬಳಕೆ ಮಾಡ್ತಾಳಕ್ಕೆ. ಕಾಯಕವನ್ನ ಕಲಿಸುವುದಕ್ಕೆ ನಾಯಕನ ಬಸವಣ್ಣ ಅಂದ್ರೆ ಬಸವ ಭಕ್ತಿಯ ಬೀಜ, ಬಸವ ಮುಕ್ತಿಯ ತೇಜ, ಬಸವ ಕಾಯಕದ ಗುರು ಬೀಜ, ಬಸವ ಕಾಯಕದ ಗುರು ಬೀಜ. ಹೊಸ ಮತಕ್ಕೆ ಬಸವ ಓಂಕಾರ ಶಿವನಾಮ. ಈ ರೀತಿ ಬಸವಣ್ಣನ ಬಗ್ಗೆ ಕಟ್ಟಿ ಹಾಡ್ತಕ್ಕಂಥ ಈ ಜನಪದ ತ್ರಿಪದಿ ಇದೆಯಲ್ಲ, ಬಸವಣ್ಣನನ್ನ ಪರಿಭಾವಿಸಿದ ರೀತಿ, ಬಸವಣ್ಣನನ್ನ ಅರ್ಥೈಸಿಕೊಂಡ ರೀತಿ ಇದೆಯಲ್ಲ, ಅತ್ಯಂತ ಅನನ್ಯವಾಗಿರ್ತಕ್ಕಂಥದ್ದನ್ನ ನಾವು ಹೇಳಬೇಕಾಗತ್ತೆ ಆದ್ಮೇಲೆ. ಬಹುಶಃ ಒಬ್ಬ ಚೆನ್ನಣ್ಣ ಅಂಗಡಿ ಅಂತಕ್ಕಂಥ ಒಬ್ಬ ಹಾಡುಗಾರ ಬಹಳ ಚಂದ ಪದ ಕಟ್ಟಿ ಹಾಡ್ತಾನೆ. ಈ ಗೀಗಿ ಪದದ ಮೂಲಕ ಈ ಒಂದು ಬಸವಣ್ಣನ ಬಗ್ಗೆ ಅದ್ಭುತವಾದ ಪದ ಕಟ್ಟಿ ಅವರು ಹಾಡ್ತಾರೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಮತ್ತೊಂದು ತ್ರಿಪದಿ, ಕಲ್ಯಾಣ ಹಾಡುತ್ತಲಿ ಎಲ್ಲಾ ಶರಣರ ವಚನ, ಕಲ್ಯಾಣ ಹಾಡುತ್ತಲಿ ಎಲ್ಲಾ ಶರಣರ ವಚನ. ಸೊಲ್ಲಡಿಗೆ 4 ವೇದಗಳು, ಸೊಲ್ಲಡಿಗೆ 4 ವೇದಗಳು ಹೊಸ ಮತಕ್ಕೆ ಹುಲ್ಲಾಗಿ ಬಿದ್ದು ಕೈ ಮುಗಿದು ಅಂತಕ್ಕಂಥ ಮಾತನ್ನ ಬಹಳ ಅದ್ಭುತವಾದ ತ್ರಿಪದಿ ಮೂಲಕ ಒಬ್ಬ ಹೆಣ್ಣು ಮಗಳು ಕಟ್ಟಿ ಹಾಡ್ತಾಳೆ ಬಂಧುಗಳೇ. ಆಗ ಬಹಳ ಮತ್ತೊಂದು ಸುಂದರವಾದ ಗೀಗಿ ಪದಕಾರರು ಬಸವಣ್ಣನ ಬಗ್ಗೆ ಬಹಳ ಚೆನ್ನಾಗಿ ಪದ ಕಟ್ಟಿ ಹಾಡ್ತಾರ. ವಚನ ರಚನೆ ಮಾಡಿದ ನಮ್ಮಣ್ಣ, ಏ ವಚನ ರಚನೆ ಮಾಡಿದ ನಮ್ಮಣ್ಣ, ಕರೆ ಕಲ್ಯಾಣ ಕಿರಣ, ವಚನ ರಚನೆ ಮಾಡಿದ ನಮ್ಮಣ್ಣ. ಮಾದಲಾಂಬಿಕೆ ಉದರದಿ ಜನನ, ಹೌದು ಮಾದಲಾಂಬಿಕೆ ಉದರದಿ ಜನನ, ಮಾದರಸ ಜನ್ಮದಾತ. ಬಾಗೇವಾಡಿಯಲ್ಲಿ ಹುಟ್ಟಿ ಬಂದ, ಜಗದಾಗ ಜನಸಿ ಬಂದ. ವಚನ ರಚನೆ ಮಾಡಿದ ನಮ್ಮಣ್ಣ, ಕರೆ ಕಲ್ಯಾಣ ಕಿರಣ, ವಚನ ರಚನೆ ಮಾಡಿದ ನಮ್ಮಣ್ಣ. 6 ಶಾಸ್ತ್ರ 18 ಪುರಾಣ, 6 ಶಾಸ್ತ್ರ 18 ಪುರಾಣ, ಸಾರ ಮೀರಿದವು ನಿನ್ನಯ ವಚನ. 6 ಶಾಸ್ತ್ರ 18 ಪುರಾಣ, ಸಾರ ಮೀರಿದವು ನಿನ್ನಯ ವಚನ. ಗೋರವಿಲ್ಲ ನಾರಿ ಪುರುಷರಿಗೆ ದಾರಿ ತೋರಿದವು ನಿನ್ನಯ ವಚನ. ವಚನ ರಚನೆ ಮಾಡಿದ ಬಸವಣ್ಣ, ಹೇ ವಚನ ರಚನೆ ಮಾಡಿದ ನಮ್ಮಣ್ಣ, ಕರೆ ಕಲ್ಯಾಣ ಕಿರಣ, ವಚನ ರಚನೆ ಮಾಡಿದ ನಮ್ಮಣ್ಣ. ಈಶನೊಲುಮೆಗೆ ಲೇಸಾದ ವಚನ, ಈಶನೊಲುಮೆಗೆ ಲೇಸಾದ ವಚನ, ಸಾಕ್ಷಾತ್ ನಂದಿ ಅವತಾರ ನೀನಣ್ಣ. ವಿಶ್ವಗುರುವಾದ ಅಣ್ಣ ಬಸವಣ್ಣ, ವಿಶ್ವಗುರುವಾದಿ ಅಣ್ಣ ಬಸವಣ್ಣ, ತಕ್ಷಣ ಒಂದಿರಿ ಸಂಗಮನಾಥ. ವಚನ ಗುರು ವಚನ ರಚನೆ ಮಾಡಿದ ನಮ್ಮಣ್ಣ, ಕನ್ನಡ ನಾಡಿಗೆ ಉನ್ನತ ಸ್ಥಾನ. ನೋಡಿ, ಅದಕ್ಕೆ ಅಣ್ಣ ಬಸವಣ್ಣನ ನಾವು ಕನ್ನಡದ ಗುರು ಅಂತ ಹೇಳ್ತೀವಿ, ಕನ್ನಡದ ಅರಿವು ಅಂತ ಹೇಳ್ತೀವಿ, ಕನ್ನಡದ ತಾಯಿ ಬೇರು ಅಂತಕ್ಕಂಥ ಮಾತನ್ನು ಹೇಳ್ತೀವಿ. ಕನ್ನಡ ನಾಡಿಗೆ ಉನ್ನತ ಸ್ಥಾನ, ಚೆನ್ನಾಗಿ ಮಾಡ್ಯಾನ ನಿನ್ನಯ ವಚನ. ಕನ್ನಡ ನಾಡಿಗೆ ಉನ್ನತ ಸ್ಥಾನ, ಚೆನ್ನಾಗಿ ಮೂಡ್ಯಾವ ನಿನ್ನಯ ವಚನ. ಇನ್ನಾರಿಗೈತೋ ನಿನ್ನಯ ಸ್ಥಾನ, ಇನ್ನಾರಿಗೈತೋ ನಿನ್ನಯ ಸ್ಥಾನ, ಚಣ್ಣಣ್ಣ ಸ್ಮರಿಸಿ ಹಾಡ್ಯಾನ ಪದವ. ವಚನ ರಚನೆ ಮಾಡಿದ ನಮ್ಮಣ್ಣ, ಏಕರೆ ಕಲ್ಯಾಣ ಕಿರಣ, ವಚನ ರಚನೆ ಮಾಡಿದ ನಮ್ಮಣ್ಣ. ನೋಡ್ರಿ, ಒಬ್ಬ ಗೀಗಿ ಪದಕಾರ ಆತನ ಎಷ್ಟು ಚೆನ್ನಾಗಿ ಸ್ಮರಿಸಿ ಹಾಡ್ತಾನ ಅಂದ್ರೆ 6 ಶಾಸ್ತ್ರ 18 ಪುರಾಣ ಅವೆಲ್ಲವನ್ನ ಮೀರಿರ್ತಕ್ಕಂಥದ್ದು ನಿನ್ನಯ ವಚನದ ಸಾರ ಅಂತಕ್ಕಂಥ ಮಾತನ್ನು ಹೇಳ್ತಾನೆ. ಹಾಗಾಗಿ ನನಗನ್ಸುತ್ತೆ ಅಣ್ಣ ಬಸವಣ್ಣ ಕಟ್ಟಿ ಸಮಾಜದ ಕನಸನ್ನು ಕಂಡಿರ್ತಕ್ಕಂಥ ಅಣ್ಣ ಬಸವಣ್ಣನ ಆ
ಒಂದು ಪಂಕ್ತಿಯಲ್ಲಿ ಆತನ ಒಂದು ಅನೇಕ ವಚನಗಳ ಸಾಲಿನಲ್ಲಿ ಅನೇಕ ಹಾಡುಗಳು ಹುಟ್ಟು ಬಂದು ಕಲಬೇಡ ಕುಲಬೇಡ ಹುಸಿ ನುಡಿಯಲು ಬೇಡ ಅಂತಕ್ಕಂಥ ವಚನ ಒಬ್ಬ ಜನಪದಕಾರ್ತಿ ಮೇಲೆ ಬೇರೆ ಪರಿಣಾಮ ಬೀರಿತು. ಎಷ್ಟು ಚೆನ್ನಾಗಿ ಆಕೆ ಪದ ಕಟ್ಟಿ ಹಾಡ್ತಾಳಂತಂದ್ರ, ಒಳ್ಳೆಯವರ ಗೆಳತಾನ ಕಲ್ಲು ಸಕ್ಕರೆ ಹಾಂಗ, ಒಳ್ಳೆಯವರ ಗೆಳತಾನ ಕಲ್ಲು ಸಕ್ಕರೆ ಹಾಂಗ, ಕುಲ್ಲಾರ ಗೆಳತಾನ ಮಾಡಿದಾರ, ಕುಲ್ಲಾರ ಗೆಳತಾನ ಮಾಡಿದಾರ, ನನ್ನ ಕಂದ ಸಲ್ಲಾದ ಮಾತು ಬರುತ್ತಾವ, ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕಾ, ಮಂದಿ ಮಕ್ಕಳ ಒಳಗ ಚಂದಾಗಿ ಇರಬೇಕಾ, ನಂದಿಯ ಶಿವನ ದಯದಿಂದ, ನಂದಿಯ ಶಿವನ ದಯದಿಂದ ಹೋಗಾಗ 4 ಮಂದಿ ಬಾಯಾಗ ಬರಬೇಕಾ. ಬಸವಣ್ಣನವರ ಅನೇಕ ವಚನಗಳ ಒಂದು ಪ್ರಭಾವದಿಂದ ಜನಪದರು ಕೂಡ ಹಲವು ಗೀತೆಗಳನ್ನ ಕಟ್ಟಿದ್ರ ಆದ್ಮೇಲೆ ಬಹುಶಃ ಈ ವರ್ಗರಹಿತ ಸಮಾಜ, ಈ ಜಾತಿ ರಹಿತ ಸಮಾಜವನ್ನ ಕಟ್ಟೋದಕ್ಕೆ ಬಸವಣ್ಣ ಪ್ರಯತ್ನ ಪಟ್ಟ. ಅದಕ್ಕೆ ಒಬ್ಬ ಡೊಳ್ಳಿನ ಪದಕಾರ ಬಹಳ ಚಂದ ಹೇಳ್ತಾನ, ನಾವು ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೀವ್ರಿ, ಕುರುಬರ ಮನ್ನಿ ಕಂಬಳಿ ತಂದು ಗದ್ದಿಗೆ ಮಾಡಿವ್ರಿ, ನಾವು ಸುಣಗರ ಮನ್ನಿ ಸುಣ್ಣ ತಂದು ಮನ್ನಿ ಸಾರ್ಸಿವ್ರಿ, ಕೂಗರ್ ಮನ್ನಿ ಹೂವ ತಂದು ದೇವ್ರಿಗೆ ಮುಡಿಸಿವ್ರಿ, ನಾವು ಕುಂಬಾರ ಮಾಡಿದ ಪಣತಿ ಒಳಗ ದೀಪ ಹಚ್ಚಿವ್ರಿ, ಗಾಣಿಗೆರ ಮಾಡಿದ ಎಣ್ಣೆ ತಂದು ದೀಪ ಹಚ್ಚಿವ್ರಿ, ನಾವು ಮತ್ತೆ ನಾವು ದೊಡ್ಡೋರಂತ ಶೀಲ ಮಾಡ್ತೀವ್ರಿ, ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೀವ್ರಿ, ನಾವು ಮತ್ತೆ ನಾವು ದೊಡ್ಡೋರಂತ ಶೀಲ ಮಾಡ್ತೀವ್ರಿ, ಬಡಿಗೆರ್ ಮಾಡಿದ ಕೊಣಗಿ ಒಳಗ ರೊಟ್ಟಿ ಮಾಡಿವ್ರಿ, ಕುಂಚಿಕೊರ್ರು ಮಾಡಿದ ನೆಲವು ಅಡಿಗೆ ಮನಿಯಾಗ್ರಿ, ಜಾತಿ 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 ಅಂತ ಜಗಳ ಮಾಡ್ತೀವ್ರಿ, ನಾವು ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೀವ್ರಿ, ಜಾತಿ ಒಳಗ ನೀತಿ ಮಾರ್ಗ ಮರ್ತು ನಿಂತೀವ್ರಿ, ಕಂಚರ್ ಮಾಡಿದ ಹಂಚ ತಂದು ರೊಟ್ಟಿ ಸುಟ್ಟಿವ್ರಿ, ಮತ್ತೆ ನಾವು ದೊಡ್ಡೋರಂತ ಶೀಲ ಮಾಡ್ತೀವ್ರಿ. ಬಹುಶಃ ಬಸವಣ್ಣ ಕಂಡಿದ್ದೇ ಸಮಾಜದ ಕನಸನ್ನ, ಎಲ್ಲರೂ ಒಟ್ಟಿಗೆ ಬದುಕಬೇಕು, ಒಂದಾಗಿ ಬದುಕಬೇಕು ಅಂತಕ್ಕಂಥ ಕನಸನ್ನ ಬಸವಣ್ಣ ಕಂಡ. ಅದಕ್ಕೆ ಬಸವಣ್ಣನ ವಚನಗಳು ಜನಪದರ ಮೇಲೆ ಪ್ರಭಾವವನ್ನು ಬೀರಿದ. ಅದಕ್ಕೆ ಒಬ್ಬ ಜನಪದಗಾರ್ತಿ ಹೇಳ್ತಾಳ, ಚಲವಿ ಚಲವಿ ಎಂದು ಒತಿಯಾಸೆ ಪಡಬೇಡ, ಚಲವಿ ಚಲವಿ ಎಂದು ಒತಿಯಾಸೆ ಪಡಬೇಡ, ಚಲುವಿದ್ದಾರೇನೋ ಗುಣವಿಲ್ಲ, ಚಲುವಿದ್ದಾರೇನೋ ಗುಣವಿಲ್ಲ, ಹೊಳೆ ನೀರ ತಿಳಿಯಿದ್ದಾರೇನೋ ರುಚಿಯಿಲ್ಲ, ತಿಳಿಯಿದ್ದಾರೇನೋ ರುಚಿಯಿಲ್ಲ, ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ, ಕಪ್ಪು ಹೆಂಡತಿ ಎಂದು ಕಳವಾಳ ಯಾಕಣ್ಣ, ನೇರಳೆ ಹಣ್ಣ ಬಲುಕಪ್ಪ, ನೇರಳೆ ಹಣ್ಣ ಬಲುಕಪ್ಪ ನನ್ನ ಅಣ್ಣ, ತಿಂದು ನೋಡಿದರ ರುಚಿ ಬಾಳ, ತಿಂದು ನೋಡಿದರ ಸಿಹಿ ಬಾಳ, ಕೆಂಪು ಹೆಂಡತಿ ಎಂದು ಸಂತಾಸ ಯಾಕಣ್ಣ, ಕೆಂಪು ಹೆಂಡತಿ ಎಂದು ಸಂತಾಸ ಯಾಕಣ್ಣ, ಹತ್ತಿಯ ಹಣ್ಣ ಬಲು ಕೆಂಪ, ಹತ್ತಿಯ ಹಣ್ಣ ಬಲು ಕೆಂಪ ನನ್ನ ಅಣ್ಣ, ಒಡೆದು ನೋಡಿದರ ಮಾತನಾಡಿ, ಒಡೆದು ನೋಡಿದರ, ಒಡೆದು ನೋಡಿದರ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ, ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ. ಗುರುಗಳೇ, ಜಾಲಿಯ ಮರವು ನೆರಳಲ್ಲ, ಜಾಲಿಯ ಮರವೋ ನೆರಳಲ್ಲ, ಹೆಣ್ಣಿಗೆ ತಾಯಿಯ ಮನೆಯೂ ಸ್ಥಿರವಲ್ಲ, ತಾಯಿಯ ಮನೆಯೂ ಸ್ಥಿರವಲ್ಲ, ಬಂಗಾರ ಬಳಿ ಉಟ್ಟು ಬಡವರ್ನ ಬೈಬ್ಯಾಡ, ಬಂಗಾರ ಬಳಿ ಉಟ್ಟು ಬಡವರ್ನ ಬೈಬ್ಯಾಡ, ಬಂಗಾರ ನಿನಗೆ ಸ್ಥಿರವಲ್ಲ, ಬಂಗಾರ ನಿನಗೆ ಸ್ಥಿರವಲ್ಲ ನನ್ನ ಮಗಳೇ, ಮಧ್ಯಾಹ್ನದ ನೆರಳು ನೆರಳಲ್ಲ, ಮಧ್ಯಾಹ್ನದ ನೆರಳು ಸ್ಥಿರವಲ್ಲ, ಮಧ್ಯಾಹ್ನದ ನೆರಳು ಸ್ಥಿರವಲ್ಲ. ಬಹುಶಃ ಜನಪದರು ಭಾವಕ್ಕೆ ವಚನ ಸಾಹಿತ್ಯ ಚಳವಳಿ ಇದಕ್ಕೆ ಸಾಕ್ಷಿ ಆಯಿತು ಅನ್ನೋದನ್ನ ನಾವು ಯಾವತ್ತೂ ಮರಿಬಾರದು ಬಂದ್ರೆ. ಅದಕ್ಕೆ ಜನಪದಕ್ಕೆ ಒಂದು ದೊಡ್ಡ ಸಾಕ್ಷಿ ಪ್ರಜ್ಞೆ ಇತ್ತು. ಏನು ಅಂತಂತಂದ್ರೆ, ನನ್ನ ಸಮಾಜದಲ್ಲಿ ಬದುಕುವ ಪ್ರತಿಯೊಬ್ಬರು ಒಳ್ಳೆ ನಾಗರಿಕರಾಗಿ ಬದುಕಬೇಕು. ಅದಕ್ಕೆ ತಾಯಿ ಹೇಳ್ತಾ ಇದ್ರು, ಗಟ್ಟಿ ಮನಸ್ಸು ಮಾಡಿ ಗುಟ್ಟೊಂದ ಹೇಳುವೆನು, ಪಟ್ಟಿಂಗಾರ ಸವಾಸ ಮಾಡಬಾರದು, ಮಾಡಿದರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮನೆ ಹತ್ರ ಕರಕೊಂಡು ಬರಬಾರದು, ಉಡಾಡ್ರನ್ನ ಕೆಟ್ಟವ್ರನ್ನ ಮನೆ ಹತ್ರ ಕರಕೊಂಡು ಬರಬಾರದು, ಕಾಲೇಜಿಗೆ ಹೋಗುವ ಕಾಲೇಜ ಹುಡುಗರೇ ನೀವು ಹುಡುಗಿಯರನ್ನ ಫಾಲೋ ಮಾಡಬಾರದು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು, ನೀವು ಟೆಂಪ್ರವರಿ ಲವ್ ಅಂತೂ ಮಾಡಬಾರದು, ಅಕ್ಕ ತಂಗಿಯರೇ ಕೈ ಮುಗಿದ ಬೇಡುವೆನು, ಕಂಡಪಟ್ಟೆ ಪ್ಯಾಷನ್ ಮಾಡಬಾರದು, ಮಾಡಿದ್ರೆ ಅಕ್ಕ ಮಾಡಿಕೊಳ್ಳಿ ಮಾತೊಂದ ಹೇಳುವೆನು, ಮನೆಗೆ ಬಿಟ್ಟು ಎಂದಿಗೂ ಓಡಬಾರದು, 20 ವರ್ಷ ಸಾಕಿ ಸರಿದ ಅಪ್ಪವನ್ ಬಿಟ್ಟು ಯಾರೋ 20 ನಿಮಿಷನಾಗ ನಿಮ್ಮ ಮನಸ್ಸು ಗೆಲ್ತಾರಂತ ಮನೆಗೆ ಬಿಟ್ಟು ಎಂದಿಗೂ ಓಡಬಾರದು, ನೀವು ಮನೆಯ ಬಿಟ್ಟು ಎಂದಿಗೂ ಹೋಗಬಾರದು.
ಹಠಮಾರಿ ಹೆಂಡತಿ ಅಂತ ತಿಳಿದು ನೀವು ಬಾಳ ದಿನ ತವ್ರ ಮನೆಗೆ ಬಿಡಬಾರದು. ನಿಮ್ ಹೆಂಡ್ರನ್ನ ಬಾಳ ದಿನ ತವ್ರ ಮನೆಗೆ ಬಿಡಬಾರದು. ಬಿಟ್ಟರ್ಯಾಕ ಬಿಟ್ಟುಕೊಳ್ಳಿ ಗುಟ್ಟೊಂದ ಹೇಳುವೇನು, ಆಗಾಗ ಹೋಗಿ ಬರೋದು ಮರೆಯಬಾರದು. ನಿಮ್ ಹೆಂಡ್ರ ಮನೆಗೆ ಆಗಾಗ ಹೋಗಿ ಬರೋದು ಮರೆಯಬಾರದು. ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು, ಗಿಡಮಾರ ಬಳ್ಳಿ ಬೆಳೆಸುತ್ತ ನಾವು ಪರಿಸರ ಉಳಿಸೋದು ಮರೆಯಬಾರದು. ಮನೆ ಮಟ್ಟ ಹೆಂಡ್ರ ಮಕ್ಕಳ ಹಾಳು ಗೈಯುವ ಸೇಂದಿ ಸರಾಯ ಕುಡಿಯಬಾರದು. ನಾವು ಸೇಂದಿ ಸರಾಯ ಕುಡಿಯಬಾರದು. ಒಂದೇ ಮನೆಯ ಅಣ್ಣ ತಮ್ಮಂದಿರೆ, ಒಂದೇ ಮನೆಯ ಅಣ್ಣ ತಮ್ಮಂದಿರೆ ಎಂದಿಗೋ ಪಾಲಾಗಿ ಹೋಗಬಾರದು. ನಾವು ಎಂದಿಗೋ ಬ್ಯಾರೆಗೆ ಹೋಗಬಾರದು. ಹೋಗೋದಾದ್ರೆ ಹೋಗಿರಣ್ಣ, ಹೋಗೋದಾದ್ರೆ ಹೋಗಿರಕ್ಕ, ಕೈ ಮುಗಿದ ಬಿಡುವೇನು. ಅಪ್ಪ ನನ್ನ ಪಾಲು ಮಾಡಬಾರದು, ಅಪ್ಪ ನನ್ನ ಪಾಲು ಮಾಡಬಾರದು, ಅಪ್ಪ ನನ್ನ ಪಾಲು ಮಾಡಬಾರದು. ಬಹುಶಃ ಈ ಜನಪದದ ಮೇಲೆ ದೊಡ್ಡ ಪ್ರಭಾವ ಯಾರ್ದು ಅಂದ್ರೆ ಶರಣರ ಪ್ರಭಾವ. ಅದಕ್ಕೆ ನನಗನ್ಸುತ್ತೆ ಆತ್ಮೀಯರೇ, ಒಂದು ಬಹಳ ಅದ್ಭುತವಾದ ಸನ್ನಿವೇಶ. ಒಬ್ಬ ಹೆಣ್ಣು ಮಕ್ಕಳು, ಒಬ್ಬ ಚಾಡಿ ಹೇಳ್ತಕ್ಕಂಥ ಹೆಣ್ಣು ಮಕ್ಕಳು ಹೇಳ್ತಾಳಕ್ಕೆ ಗೆಳತಿಗೆ, ಚಿಂತಿ ಇಟ್ಟುಕೊಂಡು ಚಿಪ್ಪಟಿ ಯಾಕ ಬಳಿತಿ, ಚಿಂತಿಯಾಗಿಟ್ಟುಕೊಂಡು ಚಿಪ್ಪಾಟಿ ಬಳಿವಾಕಿ, ಚಿಂತಿಲ್ಲೇನಾ ನಿನಗಿಷ್ಟು, ಚಿಂತಿಲ್ಲೇನಾ ನಿನಗಿಷ್ಟು, ನಿನ ಗಂಡ ಅಲ್ಲೊಬ್ಬಕಿ ಕೂಡ ನಗತಿದ್ದ. ಚಾಡಿ ಹೇಳಿದ್ದು ಹೆಂಡತಿ, ಹೆಂಡತಿಗೆ ಗೆಳತಿ ಚಾಡಿ ಹೇಳಿದ್ದು. ಹೆಣ್ಮಗಳು ಬಹಳ ಗಟ್ಟಿ ಇದ್ಲು, ಗಂಡನ ಬಗ್ಗೆ ವಿಶ್ವಾಸ ಇತ್ತು, ಬಹಳ ಚಂದ ಹೇಳ್ತಾಳಕ್ಕಿ. ನಕ್ಕರೆ ನಗಲವ್ವ ನಗೆ ಮುಖದ ಕ್ಯಾದಿಗಿ, ಮಲ್ಲಿಗೆ ಅನ್ಲಿಲ್ಲ, ಸೇವಂತಿಗೆ ಅನ್ಲಿಲ್ಲ, ಕನಕಾಂಬರಿ ಅನ್ಲಿಲ್ಲ, ಕ್ಯಾದಿಗೆ ಅಂದ್ಲು. ನನ್ನ ಗಂಡ ಬೆಂಕಿ ಅಂತಾತ. ಜನಸಾಮಾನ್ಯರು ಬೇರೆ ಬೇರೆ ಹೂಗಳನ್ನು ಮುಟ್ಟಬಹುದು, ಕ್ಯಾದಿ ಹೂವನ್ನು ಮುಟ್ಟಕ್ಕ ಸಾಧ್ಯ. ನಕ್ಕರೆ ನಗಲವ್ವ ನಗೆ ಮುಖದ ಕ್ಯಾದಿಗಿ, ನಾ ಮುಚ್ಚಿ ಮುಡಿವ ಪರಿಮಳದ, ನಾ ಮುಚ್ಚಿ ಮುಡಿವ ಪರಿಮಳದ ಹೂವನ್ನು ಅರಗಳಿಗೆ ಹಾಕೊಂದ್ಸಲಿ ಮುಡಿಯಲಿ. ಗಂಡ ಮನೆಗೆ ಬಂದ ಮೇಲೆ ಹೆಂಡತಿ ಕೇಳ್ತಾಳ, ಭಾಳ ಚಂದ ಉತ್ತರ ಕೊಡ್ತಾಳ. ಹೀಗೆ ರಾಯ ಅಂಗಿಯ ಮೇಲೆ ಒಂದು ಅಂಗಿ ಚಂದೇ ನನ್ನ ರಾಯ, ಅಂಗಿ ಮೇಲೆ ಮತ್ತೊಂದು ಅಂಗಿ ಹಾಕ್ಯಂಡ್ರ ಚಂದ ಕಾಣತ್ತಾನ. ಹಂಗ ರೆಂಬೆ ಮೇಲೆ ಪ್ರತಿರೆಂಬೆ ತಂದ್ರ ಚಂದ ಕಾಣತ್ತಾನ ಮನ್ಯಾಗ ಅಂದಾಗ ಏನ್ ಹೇಳಕತ್ತಿ ಮತ್ತೆ ಸುಧಾರಿಸಿ ಹೇಳ್ತಾಳ ಹೆಂಡತಿ. ಕಾಡಿಗಿ ಕಣ್ಣಿಟ್ಟಿ ಕರಿಯ ಹುಬ್ಬಿನ ಜಾಣ, ಮಾವಿನ ಹಣ್ಣ ಮನಿಯಾಗ, ಮಾವಿನ ಹಣ್ಣ ಮನಿಯಾಗ ಇಟ್ಟುಕೊಂಡು ಬೇವಿನ ಹಣ್ಣಿಗೆ ಯಾಕ ಬಾಯಿ ಬಿಡತೀಯೋ. ಗಂಡಗ ಅರ್ಥ ಆಯ್ತು, ಅಲ್ಲಿ ಯಾರೋ ಚಾಡಿ ಹೇಳ್ಯಾರ, ಯಾರೋ ಕಿವಿ ಕಡ್ದಾರ ಹೆಂಡತಿ ಅಂದ್ಕೊಂಡು ಗಂಡ ಸುಧಾರಿಸಿ ಹೇಳ್ತಾನ. ಸವತೀನ ತರ್ಲಾಕ ಸವಕಾರ ನಾನಲ್ಲ, ಸೆಟ್ಟರ ರೊಕ್ಕ ನನ್ನತ್ರಿಲ್ಲ, ಸೆಟ್ಟರ ರೊಕ್ಕ ನನ್ನತ್ರಿಲ್ಲ ಕಟ್ಟಾಣಿ, ನಿನ್ನಂತ ಅರಗಿಣಿನ ಬಿಟ್ಟ್ಯಾಂಗಿರಲಿ ಅಂದಾಗ ಗಂಡ ಹೆಂಡರ ಬದುಕು ಸತಿಪತಿಗಳಿಗೊಂದಾದ ಭಕ್ತಿ ಹಿತವಾಗಬಹುದು ಶಿವನಿಗೆ ಅಂತ ಏನು ಹೇಳ್ತಾರೆ. ಹಂಗೆ ಒಂದಾಯ್ತು ಅಂತಕ್ಕಂಥ ಮಾತನ್ನು ಹೇಳ್ತಾ, ಜನಪದರು ಯಾವ ವಿಶ್ವವಿದ್ಯಾಲಯದಲ್ಲಿ ಓದಲಿಲ್ಲ, MA ಮಾಡಲಿಲ್ಲ, ಡಿಗ್ರಿ ಮಾಡಲಿಲ್ಲ, ಸುಮ್ಮನೆ ಕುತ್ಕೊಂಡಲ್ಲಿ ಬಂಡಾಯ ಬಸವಣ್ಣನವರ ಬಂಡಾಯವನ್ನು ಅವರು ಅಳವಡಿಸಿಕೊಂಡ್ರು. ಹೇಗೆ ಅಂತಂದ್ರೆ ಗಂಡನನ್ನು ನೇರವಾಗಿ ಎದುರಿಸಲಾರದವರು ಒಗಟಿನ ಮೂಲಕ ಹೇಳ್ತಾ ಇದ್ರು. ಆ ಕಪಾಟು ಈ ಕಪಾಟು ಅಂದ್ರೆ ಗಂಡನ ಲೋಪವನ್ನ ಒಡಪುಗಳ ಮೂಲಕ ಹೇಳ್ತಾ ಇದ್ರು. ಆ ಕಪಾಟು ಈ ಕಪಾಟು, ಸಣ್ಣ ಕಪಾಟು ದೊಡ್ಡ ಕಪಾಟು, ನನ್ನ ಗಂಡನ ತಲೆ ಸಪಾಟು ಅಂತ ಒಡಪೆಟ್ಟು. ಬೆಕ್ಕು ಬಂತು ಉಷ್ಯ, ನನ್ನ ಗಂಡನ ಹೆಸರು ಬಶ್ಯ ಅಂತ ಒಡಪೆಟ್ಟು ಹೆಸರು. ದೇವರಿಗೆ ಹಾಕೋದು ಮಾಲೆ, ಮನಿ ಬಾಗಿಲಿಗೆ ಹಾಕೋದು ಕೀಲಿ, ನನ್ನ ಕೈಯಾಗ ನನ್ನ ಗಂಡ ಹುಚ್ಚಿಪ್ಯಾಲಿ. ಹೌದು, ಇವತ್ತು ಹೆಣ್ಮಕ್ಳ ಕೈಯಾಗ ಆಧಾರ್ ಕಾರ್ಡ್ ಬಂದು ಅವ್ರದ್ದು ಹಂಗಾಗೈತೆ. ಬಾಳೆ ಮೂರು ಸಟ್ಟು ಮಾಡ್ಸ್ಯಾರ ಆಧಾರ್ ಕಾರ್ಡ್ನವರು. ಒಂದು ಕಳೆದ್ರೆ ಮತ್ತೊಂದು ಕಳೆದ್ರೆ ಇನ್ನೊಂದು ಬಂದು ಕಳೆ. ಗಂಡನಿಗೆ ಅವಾಗ ರಿಕ್ವೆಸ್ಟ್ ಮಾಡ್ತಿಲ್ಲ ಹೆಂಡತಿ ಅಕ್ಕಿ, ಹೋಗಿ ಬರ್ತೀನಿ ತವರಿಗೆ, ಅಪ್ಪಣೆ ಕೊಡುರಾಯ ನನ್ನ ಮಾತಿಗೆ. ಈಗ ಹೋದ್ಮೇಲೆ ಫೋನ್ ಮಾಡ್ತಾರೆ, ಬಂದೇನ್ರಿ 2 ದಿನ ಕೂಳು ಕುಚ್ಕೊಂತೀನಿ ಅಂತಂತ. ನಾವು ಸುಮ್ಮನೆ ಇರ್ಬೇಕು ಆದ್ಮೇಲೆ. ಅದಕ್ಕೆ ಎಷ್ಟು ಚೆನ್ನಾಗಿ ಆಕೆ ಹೇಳ್ತಾ ಇದ್ದು ಅಂತಂದ್ರೆ ಭಾಳ ಚಂದ. ಗಂಡನ ಹಾಗೆ ಹೇಳ್ತಾ ಇದ್ದ. ಹಂಪಿಯಲ್ಲಿರುವನು ವಿರೂಪಾಕ್ಷೇಶ್ವರ, ಕೊಪ್ಪಳದಲ್ಲಿರುವನು ಗವಿಸಿದ್ದೇಶ್ವರ, ಸಂಗಮದಲ್ಲಿರುವನು ಕೂಡಲ ಸಂಗಮೇಶ್ವರ, ಆತನೇ ನನ್ನ ಹೃದಯೇಶ್ವರ ಅಂತ ಹೇಳಿ ಒಡಪೆಟ್ಟ ಹೆಸರು ಹೇಳ್ತಾ ಇದ್ದು. ಧಾರವಾಡದಾಗಿರೋದು 3000 ಮಠ, ಹುಬ್ಬಳ್ಳಿಯಾಗಿರೋದು ಸಿದ್ದರೌಡ್ರ ಮಠ, ಕೊಪ್ಪಳದಾಗಿರೋದು ನನ್ನಪ್ಪನ ಗವಿ ಮಠ, ನನ್ನ ಗಂಡ ಪಡಿತನ ಕಂಠ ಮಠ ಅಂತ ಒಡಪೆಟ್ಟ ಹೆಸರು ಹೇಳ್ತಾ ಇದ್ದ ಆಕೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇತ್ತು.
ಗದಗ ಆ ಕಡೆ ಹೊಂಬಳ, ಗದಗ ಈ ಕಡೆ ಡಂಬಳ, ನನ್ನ ಹೆಂಡತಿ ಮಗುನಾಗಿ ಇಷ್ಟು ಉದ್ದ ಶಿಂಬಳ ಅಂತ ಒಡಪಿಟ್ಟ ಹೆಸರು ಹೇಳ್ತಾ ಇದ್ದ. ಧಾರವಾಡದ ಆ ಕಡೆಗೆ ಡೆಂಟಲ್ಲು, ಧಾರವಾಡದ ಈ ಕಡೆಗೆ ಮೆಂಟಲ್ಲು, ನನ್ನ ಹೆಂಡತಿ ಒಂದು ಕಿಂಟಲ್ ಅಂತ ಗಂಡ ಒಡಪಿಟ್ಟ ಹೆಸರು ಹೇಳ್ತಾ ಇದ್ದ. ಅಚ್ಚಕ್ಕೆ ನುಚ್ಚಕ್ಕೆ ಜಾಜಿ ಹೂವ ಜೇನುತುಪ್ಪ ರನ್ನ ತಟ್ಟೆ ಮೇಲೆ ಹಚ್ಚಿ ನನ್ನ ಮಣಿ ಮಾಡಿಕೊಂಡು ಬೆಳ್ಳಿ ರೂಪಾಯಿ ಲೆಕ್ಕ ಮಾಡ್ತಾನೆ ನಾತಂತ ಒಡಪಿಟ್ಟ ಹೆಸರು ಹೇಳ್ತಾ ಇದ್ದು. ಅಂದ್ರೆ ಆ ಒಡಪುಗಳ ಮೂಲಕ ಬಸವಣ್ಣವರ ಬಂಡಾಯವನ್ನ ಅವರು ಅಳವಡಿಸಿಕೊಂಡ್ರು ಅನ್ನೋದನ್ನ ಇದು ಉಲ್ಲೇಖಾರ್ಹ ಬಂಧುಗಳೇ. ಅದಕ್ಕೆ ಒಬ್ಬ ಹೆಣ್ಮಗಳು ಭಾಳ ಚಂದ ಪದ ಕಟ್ಟಿ ಹಾಡ್ತಾಳೆ. ಲಿಂಗ ಸಮಾನತೆಯನ್ನ ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ ಹೆಂಗೆ ಸಾರಿದ್ನೋ ಅದನ್ನು ನೋಡಿ ವಚನಕಾರ ಒಬ್ಬ ಜನಪದಗಾರತಿ ಹೇಳ್ತಾಳೆ, ಭಾಳ ಚಂದ ಹೇಳ್ತಾಳ. 10 ಗಂಡ ಹಡದರೆ ಮತ್ತೆ ಬಂಜೆಂಬುವರು, 10 ಗಂಡ ಹಡದರೆ ಮತ್ತೆ ಬಂಜೆಂಬುವರು, ದಟ್ಟ ಧರಣಿಯ ಉಡುವ ಹೆಣ್ಣನ್ನ ಹಡದಾರ ಮುತ್ತೈದಿ ಎಂದ ಕರೆದಾರ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಲಿಂಗ ಸಮಾನತೆಗೆ ಅವರು ಕೂಡ ಶ್ರಮಿಸಿದ್ರು. ಎಷ್ಟು ಚೆನ್ನಾಗಿ ಹೇಳ್ತಾಳೆ ಆಕಿ. ಗಂಡು ಹಡದೇನೆಂದು ಗರ್ವ ನಿನಗೆ ಯಾಕ, ಗಂಡು ಹಡದೇನೆಂದು ಗರ್ವ ನಿನಗೆ ಯಾಕ, ಗಂಡೆಂಬ ಪೆಂಡ ಬೆಳೆದಾರ ಅದ ಮುಂದೆ ಹೆಂಡ ರೀತಿಯಾಗಿ ನಡೆಯುವುದು ಅಂತಕ್ಕಂಥ ಮಾತನ್ನ ಜನಪದಗಾರತಿ ಬಹಳ ಚಂದ ಹೇಳ್ತಾಳೆ. ಹಾಗಾಗಿ ವೈಚಾರಿಕ ಪ್ರಜ್ಞೆಗೆ ಕನ್ನಡಿಯಾಗಿದ್ದು, ಲಿಂಗ ಸಮಾನತೆಯನ್ನು ಸಾರಿದ್ದು, ಜಾತಿ ಮೂಲ ಸಮಾಜವನ್ನು ಧಿಕ್ಕರಿಸಿ ಸಮಾಜದ ಕನಸನ್ನು ಕೂಡ ಜನಪದರು ಕಂಡ್ರು. ಆವಣಿ ಕಲ್ಲಮ್ಮ, ಈವಣಿ ಮಲ್ಲಮ್ಮ, ಈವಣಿ ಶಾರದಮ್ಮ, ಈವಣಿ ರಹಿಮಾನಮ್ಮ, ಈಗಲೂ ಹಳ್ಳಿ ಒಳಗೆ ಹಾಗೆ ಬದುಕ್ತಾರೆ. ಅವರು ಜಾತಿ ಇತ್ತು, ವಸ್ತ್ರದ ಒಳಗಿತ್ತು, ಆಚೆ ಬಂದ್ರೆ ಕಾಕ, ದೊಡ್ಡಪ್ಪ, ಮಾವ, ಚಿಗಪ್ಪ, ಎಣ್ಣ ಅಂತಕ್ಕಂಥ ಭಾವ ಇತ್ತು ಆ ಜನಪದರಲ್ಲಿ. ಹಾಗಾಗಿ ನನಗನ್ಸುತ್ತೆ ಬಸವಣ್ಣನ ನನಸ್ಸು ಆಗ್ಬೇಕಂದ್ರೆ ನಾವು ಅನೇಕರು ಇವತ್ತ ನನಗೆ ಈ ಸಮಕಾಲೀನ ವ್ಯಾಧಿಗಳಂತ ನಾವು ಹೇಳ್ತೀವಿ. ನಮ್ಮ ಸಮಾಜದಲ್ಲಿ ಅನೇಕ ಸಮಸ್ಯೆಗಳಿದ್ದಾವೆ. ಅದಕ್ಕೆ ಬಸವ ವಿಚಾರಧಾರೆಗಳು ಮದ್ದು ಅನ್ನೋದನ್ನ ನಾವ್ಯಾವತ್ತೂ ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಎಲ್ಲವೂ ಇದೆ ಅಲ್ಲಿ. ಪೂಜ್ಯರು ಹೇಳ್ತಾ ಇದ್ರು, ಎಲ್ಲವೂ ಬಸವ ತತ್ವ ಇದೆಯಲ್ಲ, ಅದು ಎಲ್ಲ ಅನೇಕ ಈ ಜಗತ್ತಿನ ಅನೇಕ ಧರ್ಮಗಳಲ್ಲಿ ಇರತಕ್ಕಂಥ ಶ್ರೇಷ್ಠವಾಗಿರುವ ಚಿಂತನೆಗಳನ್ನ ಮೇಳೈಸಿಕೊಂಡಿರ್ತಕ್ಕಂಥ ಒಂದು ತತ್ವ ಬಸವ ತತ್ವ. ಬಹುಶಃ ನನಗನ್ಸುತ್ತೆ ನಾನೊಬ್ಬ ಇಸ್ಲಾಮಿಗನಾಗಿ ನನಗೆ ತುಂಬ ಸೆಳೆದಿದ್ದು ಬಸವ ತತ್ವ. ಯಾಕೆ ಅಂತಂತಂದ್ರೆ ಬಸವ ತತ್ವದಲ್ಲಿರ್ತಕ್ಕಂಥ ಸಾರ ಇದೆಯಲ್ಲ, ಅದು ಬಹುತೇಕ ಎಲ್ಲರಿಗೂ ಹಿಡಿಸ್ತಕ್ಕಂಥ ತತ್ವ. ಅದು ಜೀವಪರವಾದದ್ದು, ಮನುಷ್ಯರನ್ನ ಪ್ರೀತಿಸ್ತಕ್ಕಂಥದ್ದು, ಅದು ಯಾರನ್ನು ಕೂಡ ದ್ವೇಷಿಸ್ತಕ್ಕಂಥಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಬಸವ ತತ್ವವನ್ನು ಪ್ರೀತಿಸೋಣ, ಅದನ್ನು ಅಳವಡಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಜನಪದರು ಮತ್ತು ಭಿನ್ನವಾಗಿ ಯೋಚನೆ ಮಾಡಿ ಬಸವ ವಿಚಾರಧಾರೆಗಳನ್ನು ಅವರು ಮೇಳೈಸಿಕೊಂಡ್ರು. ಶರಣರನ್ನ ಹಾಡಿದ್ರು, ಶರಣರನ್ನು ಹೊಗಳಿದ್ರು, ಶರಣರ ಬಗ್ಗೆ ಹಾಡ್ತಾ ಶರಣ ತತ್ವವನ್ನು ಪ್ರಚಾರ ಮಾಡಿದಂತಕ್ಕಂಥ ಮಾತನ್ನು ಹೇಳ್ತಾ ಶರಣರು ಮತ್ತು ಜನಪದ ಅಥವಾ ಜನಪದರ ಕಣ್ಣೋಟದಲ್ಲಿ ಬಸವಣ್ಣ ಬಹಳ ಎತ್ತರ ಸ್ಥಾನದಲ್ಲಿ ನಿಂತಿದ್ದ ಅನ್ನೋದನ್ನ ನಾವು ನೆನಪಿಸಿಕೊಳ್ತಾ ಸ್ವಲ್ಪ ಸಮಯ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನೆಲ್ಲರಿಗೂ ಪ್ರೀತಿಯ ವಂದನೆಯನ್ನ ಹೇಳ್ತಿ. ನನ್ನ ಗುರುಗಳು ಶರಣಬಸಪ್ಪ ಸರ್ ಇದ್ದಾರೆ, ಅವರಿಗೆ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಮಟ್ಟಿ ಸರಿಗೆ ವಂದನೆಯನ್ನ ಹೇಳ್ತಾ, ಯಾಕಂದ್ರೆ ನಮ್ಮೆಲ್ಲವನ್ನ ರೂಪಿಸಿದ್ದು ಅವರ ವಿಚಾರಧಾರೆಗಳಂತ ಅನ್ನೋದನ್ನು ಮಾತನ್ನು ಹೇಳ್ತಾ, ನಾನು ವಿದ್ಯಾರ್ಥಿ ದಿಶೆಯಲ್ಲಿ ಕೂಡ ನನಗೆ ಬಸವ ಬಳಗ ನನ್ನನ್ನು ಅದು ರೂಪಿಸಿದ್ದು ತಪ್ಪಲ್ಲ, ಅವರು ನಮ್ಮನ್ನು ರೂಪಿಸಿದ್ರು ಅನ್ನೋದನ್ನ ನಾನು ಹೆಮ್ಮೆಯಿಂದ ಹೇಳಿಕೊಳ್ತೇನೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ. ಸರ್ವರಿಗೂ ಶರಣಾರ್ಥಿ. ಅನಂತ ಶರಣಾರ್ಥಿಗಳು. ಒಂದು ಅದ್ಭುತ ಕಲಾವಂತರು ನಮ್ಮ ಜಿಲ್ಲೆಯವರು. ಅವರು ಒಂದು ಕಾರ್ಯಕ್ರಮ ಕೊಟ್ಟರೆ 3 ರಿಂದ 4 ತಾಸು ನಿರಂತರ ಕಾರ್ಯಕ್ರಮ ಮಾಡಬಲ್ಲರು, ಮತ್ತು ಆ ಸಭಿಕರನ್ನು ಅಷ್ಟೇ ಹಿಡಿದಿಲ್ಲಬಲ್ಲರು. ಅಂಥ ಅದ್ಭುತ ಕಲೆಗಾರರು ಜೀವನ್ ಸಾಬ್ ಅವರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನಮ್ಮೆಲ್ಲರ ಆಶೆ ಅಂತ ಹೇಳ್ತಾ ಹೃದಯಪೂರ್ವಕ ಶರಣಾರ್ಥಿಗಳು. ಮೊದಲು ನಾವು ನಿಮ್ಮನ್ನು ಕ್ಷಮೆ ಕೇಳ್ತೀವಿ, ಭಾಳ ಸಮಯ ತೊಗೊಂಡಿವಿ, ಆಯೋಜಕರು ಕ್ಷಮಿಸ್ರಿ ಅಂತ ಕೇಳ್ತಾ, ಈಗ ವಚನ ಮಂಗಳ ಬೇಡ, ತಂದೆ ನೀನು ತಾಯಿ ಒಂದು ವಚನ ಹೇಳಿ ಮುಗಿಸ್ಬಿಡೋಣ. ಎಲ್ಲರೂ ನಿಂತ್ಕೊಂಡು ತಂದೆ ನಿಂತಾರೆ, ಸಮಯ ಆಗಿದೆ, ಎಲ್ಲರೂ ನಿಂತ್ಕೊಂಡು ತಂದೆ ನಿಂತಾರೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ, ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ಶರಣಾರ್ಥಿ. ನಾಳೆ ಸಮಯಕ್ಕೆ ಸರಿಯಾಗಿ ಅದೇ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯುತ್ತೆ, ತಾವೆಲ್ಲರೂ ಆಗಮಿಸಿ. ಪೂಜ್ಯರಿಗೂ ಮತ್ತು ಜೀವನ್ ಸಾಬ್ ಬಿನ್ನಾಳ್ ಅವರಿಗೂ ಇಷ್ಟೊಂದು ಸಮಯ ಆದರೂ ನಮ್ಮೊಡನೆ ಕಳೆದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಮಿತಿಯ ಪರವಾಗಿ ಹೃದಯಪೂರ್ವಕವಾದ ಶರಣಾರ್ಥಿಗಳು ಮತ್ತು ಕಲಾವಿದರಿಗೂ